ಮೊನ್ನೆ ನಾನು ಒಂದು ರೀಲ್ ಹಾಕಿದ್ದೆ. ಏನಂತ? ಟಾಕ್ಸಿಕ್ ಅಂತ ತಾನೆ. ನಾನು ಎಲ್ಲಾದ್ರೂ ಯಶ್ ಅಂತ ಅದರಲ್ಲಿ ಹಾಕಿದ್ದೀನ? ಟಾಕ್ಸಿಕ್ ಮೂವಿ ಅಂತ ಹಾಕಿದ್ದೀನ? ಟಾಕ್ಸಿಕ್ ಕನ್ನಡ ಅಂತ ಹಾಕಿದ್ದು. ನನ್ನ ಡೈಲಾಗು ಐ ಆಮ್ ಟಾಕ್ಸಿಕ್ ಅಂತ ಎಂಡಲ್ಲಿ ಹೇಳಿದ್ದೀನಿ. ಅದನ್ನು ನೀವು ಕ್ಲಿಯರಾಗಿ ಗೊತ್ತಾಯ್ತೋ ಇಲ್ವೋ? ನಿಮಗೆ ಗೊತ್ತಾಯ್ತು ತಾನೆ. ಮತ್ತೆ ಕುಂಬಳಕಾಯಿ ಕಳ್ಳ ಅಂದರೆ ನೀವೆಲ್ಲ ಹೆಗಲ್ ಮುಟ್ಟಿ ಯಾಕೆ ನೋಡ್ಕೋತಾ ಇರೋದು? ನಾನು ಎಲ್ಲಾದರೂ ಹೇಳಿದ್ನ ಯಶ್ ಬಗ್ಗೆ ನಾನು ಹೇಳಿರೋದು, ಟಾಕ್ಸಿಕ್ ಕನ್ನಡ ಮೂವಿ ಬಗ್ಗೆ ನಾನು ಮಾತಾಡ್ತಾ ಇರೋದು ಅಂತ? ಫಸ್ಟ್ ಡೈಲಾಗು ಅದರಲ್ಲಿರೋದೇ, ನಿಮ್ಮ ಟ್ರೈಲರಲ್ಲಿರೋದೇ ಬೇರೆ ಥರ, ನಾನು ಹೇಳಿರೋದೇ ಬೇರೆ ಥರ. ಅದು ಹೆಂಗೆ ನೀವು ಅದನ್ನು ಎರಡನ್ನೂ ಒಂದು ಮಾಡಿ ನೀವೇ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ ಮುಟ್ಕೊಂಡು ನೋಡ್ಕೋತಾ ಇದ್ದೀರಾ? ಅದನ್ನು ನನಗೆ ಹೇಳಿ. ಅಲ್ಲ, ನಾನು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿರೋದು, ಯಾಕೆ ಹೇಳಿದ್ದೀನಿ, ಅದನ್ನೆಲ್ಲ ನಾನು ಆಮೇಲೆ ಮಾತಾಡ್ತೀನಿ. ಫಸ್ಟ್ ನಾನು ಇದನ್ನು ಹೇಳಿ. ಅಂದರೆ ನಿಮ್ಗಳಿಗೂ ಆ ಟ್ರೈಲರು ಟೀಸರು ಇಷ್ಟ ಆಗಿಲ್ಲ, ಅದಕ್ಕೇನೆ ನಾವು ಅವ್ರ ಹೆಸರೇ ಹೇಳಿಲ್ಲ, ಟಾಕ್ಸಿಕ್ ಮೂವಿ ಅಂತಾನೆ ಹೇಳಿಲ್ಲ. ನೀವು ಆಲ್ರೆಡಿ ಬಂದು ನಮ್ಮನ್ನು ಹಂಗೆ ಹಿಂಗೆ ಇದು ಟಾಕ್ಸಿಕ್, ಅದೇನಕ್ಕೆ ನೀವು ಹಂಗೆ ಅಂದ್ಕೊಂಡಿದ್ದು? ಯಾಕಂದರೆ ನೀವುಗಳೇನೆ ಅದು ಚೆನ್ನಾಗಿಲ್ಲ ಅಂತ ನಿಮ್ಗಳಿಗೆ ಅನ್ನಿಸ್ತಾ ಇದೆ ಅಲ್ವಾ? ಅದಕ್ಕೋಸ್ಕರನೇ ನೀವುಗಳು ಇದು ಯಶ್ ಬಗ್ಗೆ, ಇದು ಟಾಕ್ಸಿಕ್ ಬಗ್ಗೆ ಅಂತ ಅನ್ಕೊತಾ ಇದ್ದೀರಾ ಆಲ್ರೆಡಿ. ಸೊ ನಾನು ಮೆನ್ಷನ್ನು ಮಾಡಿಲ್ಲ ಅಲ್ಲಿ. ನಾನು ಯಶ್ ಅಂತ ಮೆನ್ಷನ್ ಮಾಡಿದ್ದೀನ? ಟಾಕ್ಸಿಕ್ ಮೂವಿಗೆ ಇದು ಹಾಕಿರೋದು ನಾನು ಅಂತನ್ನ. ಐ ಆಮ್ ಟಾಕ್ಸಿಕ್ ಇನ್ ಕನ್ನಡ. ಐ ಸೆಡ್ ಅ ಡೈಲಾಗ್, ಐ ಆಮ್ ಟಾಕ್ಸಿಕ್ ಅಂತ. ಅದರಿಂದ ನಿಮ್ಗಳಿಗೆಲ್ಲ ಏನು ಪ್ರಾಬ್ಲಮ್ಮು ಹೇಳಿ ನನಗೆ? ಅದೊಂದಾಯ್ತಾ? ಸೊ ನಾನೇನು ಅಲ್ಲಿ ಮೆನ್ಷನ್ನೇ ಮಾಡಿಲ್ಲ. ನೀವೇ ಫ್ಯಾನ್ಸ್ ಎಲ್ಲ ಕೆರ್ಕೊಂಡು ಓಡ್ ಬಂದಿದ್ದೀರಾ ಅಂದರೆ ನಿಮ್ಗಳಿಗೂ ಆ ಟ್ರೈಲರ್ ಇಷ್ಟ ಆಗಿಲ್ಲ ಅಂತ ಅರ್ಥ ಆಯ್ತಾ? ಸೆಕೆಂಡ್ಲಿ, ಈಗ ನಾನು ಹೇಳ್ತೀನಿ, ನಾನು ಟಾಕ್ಸಿಕ್ ಟ್ರೈಲರ್ ನೋಡಿದೆ. ಫಸ್ಟ್ಲಿ ನಾನೊಬ್ಬ ಕನ್ನಡತಿಯಾಗಿ ಹೆಮ್ಮೆಯಿಂದ ಹೇಳ್ತೀನಿ, ನನಗೆ ಕನ್ನಡ ಸಿನಿಮಾಗಳು ಮುಂದೆ ಬರಬೇಕು ಅನ್ನೋದು ಭಾಳ ಇಂಟ್ರೆಸ್ಟ್ ಇದೆ. ಆಯಿತಾ? ಕನ್ನಡ ಇಂಟರ್ನ್ಯಾಷನಲ್ ಲೆವೆಲಿಗೆ ಬೆಳಿಬೇಕು ಅನ್ನೋದು ನನ್ನ ಆಸೆನೇ. ಹಾಗಿದ್ದಾಗ ಒಂದು ಟಾಕ್ಸಿಕ್ ಅಂತ ಮೂವಿ, ಆಯಿತಾ, ಇವತ್ತು ಹಾಲಿವುಡ್ ಲೆವೆಲಿಗೆ ಮುಟ್ತಾ ಇದೆ, ಅಥವಾ ಬಾಲಿವುಡ್ಡಿಂದ ಹೀರೋಯಿನ್ಗಳನ್ನ ಕರ್ಕೊಂಬಂದು ಆ್ಯಕ್ಟ್ ಮಾಡಿಸ್ತಾ ಇದ್ದಾರೆ ಅಂದಾಗ ನಂಗೆ ಖುಷಿ ಆಗುತ್ತೆ, ಬೇಜಾರಂತೂ ಆಗಲ್ಲ. ಬಟ್ ಇಂಥ ದೊಡ್ಡ ಒಂದು ಆಪರ್ಚುನಿಟಿನ ಈಗ ನೀವು ಯೂಸ್ ಮಾಡ್ಕೊಳ್ಳೋದು. ಹೆಣ್ಮಕ್ಳೆಲ್ಲ ಟ್ರೈಲರ್ ನೋಡಿದ್ರೆ ಎಲ್ಲರೂ ಅಳ್ತಾ ಇದ್ದಾರೆ, ಎಲ್ಲರದು ಮೇಕಪ್ ಕಿತ್ತೋಗಿದೆ. ಯಶ್ ಮಾತ್ರ ಅಲ್ಲಿ ರಾಜನ್ ಥರ ಓ ಅಂತ ಬರ್ತಾ. ಇದೇನು ಮೇಲ್ ಈಗೋಗೋಸ್ಕರ ಮಾಡಿದ್ದೀರಾ ಸಿನಿಮಾನ? ಏನಕ್ಕೋಸ್ಕರ ಮಾಡಿದ್ದೀರಾ? ಹೆಣ್ಮಕ್ಳಿಗೆ ಮರ್ಯಾದೆ ಇಲ್ವಾ? 5 ಜನ, ಅದು ಕೌಂಟ್ ಮಾಡೋಕ್ಕೂ ಇಲ್ಲ ನನಗೆ, 5-6 ಜನ ಯಾರ್ಯಾರೋ ಉಮಾ ಕುರೇಶಿ ಇದ್ದಾರೆ, ಆಯಿತಾ, ನಮ್ಮ ಕಿಯಾರಾ ಅಡ್ವಾನಿ ಇದ್ದಾರೆ, ರುಕ್ಮಿಣಿ ಅವರಿದ್ದಾರೆ, ನಮ್ಮವರೇ, ನಯನತಾರ ಅವರಿದ್ದಾರೆ, ಇನ್ಯಾರ್ಯಾರೋ ಇದ್ದಾರೆ ಒಂದಷ್ಟು ಜನ. ನನಗೆ ಇನ್ನು ಮಿಕ್ಕಿದ್ದವ್ರ ಹೆಸರೆಲ್ಲ ಗೊತ್ತಿಲ್ಲ ಅಲ್ಲಿ, ಅಂದ್ರೂ ಒಂದು 5-6 ಜನ ಇದ್ದಾರೆ ಅಲ್ವಾ? ಅದರಲ್ಲಿ ಒಬ್ರನ್ನಾರು ನೀವು ಹೊಗಳ್ಕೊಂಡು ಒಂದು ಫೀಮೇಲ್ನ ಒಂದು ಬ್ಯೂಟಿಫೈ ಮಾಡಿ ತೋರಿಸಿದ್ದೀರಾ? ಒಬ್ರನ್ನ? ಎಲ್ಲರೂ ಅಳ್ತವ್ರೆ, ಇವರು ಅಳ್ತಾರೆ, ಅವರು ಅಳ್ತಾರೆ, ಅವ್ರು ಯಾರಿಗೋ ನಿಮ್ಗೆ ರೇಟ್ ಎಷ್ಟು ಅಂತಾರೆ. ಇದನ್ನು ಮಾಡಕ್ಕ ನೀವು ಕಿರಿಯಾರ ಅವ್ರನ್ನ ಬಾಲಿವುಡ್ನಿಂದ ಕರ್ಸಿರೋದು ಇಲ್ಲಿಗೆ? ಅದನ್ನೆಲ್ಲ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ? ನಿಮಗೆಲ್ಲ ಥೂ ಅಂತ ಫಸ್ಟ್ ಉಗಿಬೇಕು. ಯಾರ್ಯಾರು ಅಷ್ಟಕ್ಕೆ ಸಪೋರ್ಟ್ ಮಾಡ್ಕೊಂಡು ಫ್ಯಾನ್ಸ್ ನಮ್ಮ ಹತ್ರ ಬರ್ತಾ ಇದ್ದೀರಾ ಅಲ್ವಾ, ನಿಮಗೆಲ್ಲ ಕ್ಯಾಕರ್ಸಿ ಥೂ ಅಂತ ಉಗಿಬೇಕು. ಯಾಕೆ ಹೇಳಿ? ಈ ಥರನ ನೀವು ಸಪೋರ್ಟ್ ಮಾಡೋದು? ಯಾರೋ ಒಬ್ರು ಪಾಪ ಬಾಲಿವುಡ್ ಅವರು ನಮ್ಮನ್ನು ನಂಬ್ಕೊಂಡು, ಕನ್ನಡ ನಂಬ್ಕೊಂಡು, ಕಿಯಾರಾ ಅಂತ ಬ್ಯೂಟಿಫುಲ್ ಆ್ಯಕ್ಟ್ರೆಸ್ನ ನೀವು ಎಷ್ಟಗತ್ಯ ಅಂತ ನೀವು ಕೇಳಿದ್ರೆ ಟ್ರೈಲರಲ್ಲಿ, ಆ ಯಮ್ಮಂಗೆ ಕನ್ನಡ ಬರುತ್ತೋ ಇಲ್ವೋ, ಅವ್ರಿಗೆ ಅರ್ಥ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ಥರನ ನೀವು ಪೋರ್ಟ್ರೇ ಮಾಡೋದು ಅವ್ರನ್ನ ಬಾಲಿವುಡ್ಡಿಂದ ಕರ್ಕೊಂಬಂದು. ಅದೇ ಅವ್ರ ಹೆಂಡ್ತಿನೋ ಅಥವಾ ಅವ್ರ ಮಕ್ಕಳೋ ಈ ಥರ ನಾವು ಬೇರೆ ಇಂಡಸ್ಟ್ರಿಗೆ ಹೋಗಿ ಯಾರೋ ಫಸ್ಟ್ ಟೈಮೇ ಅವ್ರಿಗೆ ಎಷ್ಟು ತಗೋತೀಯ ಅಂತ ಡೈಲಾಗ್ ಹಾಕಿದ್ರೆ ಅವ್ರು ಸುಮ್ಮನಿರ್ತಿದ್ರಾ ಇಲ್ವಾ? ಈ ಥರನ ನೀವುಗಳು ಪೋರ್ಟ್ರೇ ಮಾಡೋದು ಬಾಲಿವುಡ್ಡಿಂದ ಕರ್ಕೊಂಬಂದು. ಕನ್ನಡನ ಎಲ್ಲರೂ ನೆಕ್ಸ್ಟ್ ಚೀಚಾ ಅಂತ ಉಗಿತಾರೆ. ಫಸ್ಟ್ ಆಫ್ ಆಲು ಸರ್ಸೆದು ಇಷ್ಟು ದೊಡ್ಡ ಕಾಂಟ್ರವರ್ಸಿ ಆಯಿತು, ಆಯಿತಾ? ನೋರಾ ಫತೇಹಿ ಅವರು ಬಂದು ಇಲ್ಲಿ ಮುಖಾಮಸಿ ಮಾಡಿಸ್ಕೊಂಡು ಹೋದ್ರು.
ಈಗ ನೆಕ್ಸ್ಟ್ ಕಿಯಾರನ್ ಕರ್ಕೊಂಡ್ಬಂದಿದ್ದೀರಾ ನೀವು, ಅವ್ರ ಮುಖ ಮಸಿ ಮಾಡೋಕ್ಕೆ. ಮುಖ ಎಲ್ಲ ಮಸಿನೇ ಅವ್ರದ್ದು. ಒಂದು ನೆಟ್ಟಿಗೆ ಬ್ಯೂಟಿಫುಲ್ ಕ್ಲೋಸಪ್ ಇಲ್ಲ ಎಮ್ಮಂದು ಇಡೀ ಒಂದು ಟ್ರೈಲರಲ್ಲಿ. ಏನು ಮೇಲ್ ಈಗೋನ ಗ್ಲೋರಿಫೈ ಮಾಡ್ತಾ ಇದ್ದೀರಾ ನೀವು? ಏನಂತ ಅನ್ಕೊಂಡಿದ್ದೀರಾ? ಏನಂತ ಅನ್ಕೊಂಡಿದ್ದೀರಾ ನೀವುಗಳು? ಮರ್ಯಾದೆ ಇದೆಯಾ ಕನ್ನಡ ಇಂಡಸ್ಟ್ರಿಗೆ ಅಥವಾ ಮರ್ಯಾದೆ ಇಲ್ವಾ? ನಮ್ಮತನ ಏನು, ಹಾಲಿವುಡ್ ಏನು, ಬಾಲಿವುಡ್ ಏನು, ಟಾಲಿವುಡ್ ಏನು, ಕಾಲಿವುಡ್ ಏನು ಗೊತ್ತಿರಬೇಕು. ನಾನು ಡೈರೆಕ್ಟ್ರ್ ಬಗ್ಗೆ ಮಾತಾಡ್ತಾ ಇಲ್ಲ, ಅವ್ರದ್ದು ಫಸ್ಟ್ ಟೈಮು ಆಯಿತಾ. ಅವರು ಯಾರು ನಮ್ಮ ಅವರ ಹೆಸರು ನನಗೆ ಬಾಯಿಗೆ ಬರ್ತಾ ಇಲ್ಲ, ಬಟ್ ನಮ್ಮ ಮಲಯಾಳಿ ಅವರು ಡೈರೆಕ್ಟ್ರು ಆಯಿತಾ. ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲು ಅವರು ನಮ್ಮವರಲ್ಲ. ನಮ್ಮತನ ಅವ್ರಿಗೆ ಗೊತ್ತಿಲ್ಲ ಪಾಪ. ಶಿ ಈಸ್ ಅ ಡೈರೆಕ್ಟರ್, ಶಿ ಹ್ಯಾಸ್ ಅ ವಿಷನ್, ಶಿ ಹ್ಯಾಸ್ ಸಮಥಿಂಗ್ ಎಲ್ಸ್. ಮೇ ಬಿ ಶಿ ಹ್ಯಾಸ್ ಅ ಡಾರ್ಕ್ ಕಾನ್ಸೆಪ್ಟ್ ಇನ್ ವಿಷನ್. ಯಶ್ ನಮ್ಮವರೇ ತಾನೇ, ಅವರಿಗೆಲ್ಲ ಹೋಗಿತ್ತು ಬುದ್ಧಿ? ಇದು ಕೇಳಿದಾಗ ಏನಂತಾರೆ, ಸ್ಕ್ರಿಪ್ಟ್ ಕೇಳಿದಾಗ. ಇಲ್ಲಿ ಯಾರ್ಯಾರು ಬೊಗಳ್ತಾ ಇದ್ದೀರಲ್ಲ ನಿಮ್ಮ ಕಮೆಂಟ್ಸಲ್ಲಿ, ನಿಮ್ಮೆಲ್ಲರೂ ಎಂಥವ್ರು ಅಂತ ನಮಗೆ ಗೊತ್ತು. ಸೊ ಯಾರ್ಯಾರು ಅಲ್ಲಿ ಎಂಜಲ್ ನೆಕ್ಕೊಂಡು ಬಂದು ಇಲ್ಲಿ ನಮ್ಮ ಮೇಲೆ ಹಾಕ್ತಾ ಇದ್ದೀರಲ್ಲ ಕಮೆಂಟ್ಸು, ನೀವೆಲ್ಲ ಎಂಥವ್ರು ಅಂತ ಆಡಿಯನ್ಸಿಗೆ ಗೊತ್ತಿರುತ್ತೆ. ಸೊ ಏನಾದರೂ ಬೊಗಳ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಹೇಳಕ್ಕೆ ಬಂದಿರೋದು ಇವತ್ತು ಏನು ನನ್ನ ಅಭಿಪ್ರಾಯ ಅಂತ, ಅರ್ಥ ಆಯ್ತಾ? ಆ್ಯಸ್ ಅನ್ ಆಡಿಯನ್ಸ್, ಆ್ಯಸ್ ಅನ್ ಆ್ಯಕ್ಟರ್ ಆಫ್ ದ ಇಂಡಸ್ಟ್ರಿ, ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಿರೋರು ನಾವು, ಇಂಡಸ್ಟ್ರಿಲೇ ಹುಟ್ಟಿದವರು, ಅರ್ಥ ಆಯ್ತಾ? ನಮ್ಮ ತಂದೆ ಸಿನಿಮಾ ಮಾಡಿರೋಷ್ಟು, ನ್ಯಾಷನಲ್ ಅವಾರ್ಡ್ ತೊಗೊಂಡಿರೋಷ್ಟು ನಾವೇನು ಹೇಳ್ಬೇಕಾಗೂ ಇಲ್ಲ. ಯಶ್ ಹುಟ್ಟಕ್ಕೆ ಮುಂಚೆನೇ ನಮ್ಮ ತಂದೆ ಅಂತ ಮಾಡಿಬಿಟ್ಟಿದ್ರು. ಯಶ್ ಹುಟ್ಟಕ್ಕೆ ಮುಂಚೆನೇ ಬಂಧನ ಬಂದಿತ್ತು ಅಂತ ಒಂದು ನಾವೇನು ಮಾಡದೇ ಇದ್ರೂ ಅಲ್ವಾ, ಅದರದ್ದೆಲ್ಲ ಸೌಂಡು ಇವತ್ತವರೆಗೂ ಹಂಗೆ ಗೂಂಜುತ್ತಾ ಇದೆ ಕನ್ನಡ ಇಂಡಸ್ಟ್ರೀಲಿ. ನಾವೇನು ಮಾಡಬೇಕಾಗೂ ಇಲ್ಲ, ನಮ್ಮ ರಕ್ತದಲ್ಲೇ ಸಿನಿಮಾ ಇದೆ. ನೀವ್ಯಾರು ಅಂತ ನಮಗೆ ಬಂದು ಕೇಳ್ತೀರಾ? ಹಾಂ, ನಾವು ಹುಟ್ಟಿದಾಗಲೇ ಇಂಡಸ್ಟ್ರೀಲಿ ಹುಟ್ಟಿರೋರು. ನಿಮ್ಮ ಯಶು ಚಾನ್ಸ್ ಕೇಳ್ಕೊಂಡು ಓಡಾಡ್ತಾಗ್ಲಿದ್ದಾಗ್ಲಿಂದಾನು ನನಗೆ ಗೊತ್ತು. ಸದಾಶಿವನಗರ್ ಪಾರ್ಕಿಗೆ ಬರ್ತಿದ್ರು, ನಮ್ಮ ಜೊತೆ ಹ್ಯಾಂಗ್ ಔಟ್ ಮಾಡ್ತಿದ್ರು, ಕರೆದು ಕೇಳಿ ಅವ್ರನ್ನ, ಅರ್ಥ ಆಯ್ತಾ? ಅವ್ರು ಬೆಳೆದಿರೋದಕ್ಕೆ, ಅವರು ಆ್ಯಸ್ ಅನ್ ಆ್ಯಕ್ಟರ್ ಆಗಿರೋದಕ್ಕೆ ನಾನು ಅಪ್ರಿಷಿಯೇಟೇ ಮಾಡ್ತೀನಿ. ನಾನೇನು ಅವ್ರಿಗೆ ದ್ವೇಷಿಸ್ತಾ ಇಲ್ಲ, ಅಥವಾ ಐ ಆಮ್ ನಾಟ್ ಇಸ್ ಎನಿಮಿ, ಅರ್ಥ ಆಯ್ತಾ? KGF ಮಾಡಿದಾಗ KGF 1 ನನಗೆ ಭಾಳ ಇಷ್ಟ ಆಯಿತು. ಅವ್ರದ್ದು ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರದ್ದು ಸ್ಟೈಲ್ ಆಗಿರ್ಬೋದು. ಬಟ್ ಈ ಸಿನಿಮಾ ನನಗೆ ಆ್ಯಸ್ ಅನ್ ಆಡಿಯನ್ಸ್ ಆಗಲಿ, ಆ್ಯಸ್ ಅ ವುಮನ್ ಆಗಲಿ, ಆ್ಯಸ್ ಎನ್ ಆ್ಯಕ್ಟರ್ ಆಗಲಿ, ಮೂರಾಗಲಿ ನನಗೆ ಇಷ್ಟ ಆಗಿಲ್ಲ. ನೀವೆಲ್ಲ ನಿಮ್ಮ ತಾಯಿಯಂದಿರ ಕರ್ಕೊಂಡು ಹೋಗ್ತೀರಾ ಈ ಸಿನಿಮಾಗೆ? ಹಾಂ, ಕರ್ಕೊಂಡು ಹೋಗ್ತೀರಿ ಅಂದವ್ರನ್ನ ಕರ್ಕೊಂಡ್ಬಂದು ಕೆರ ತೊಗೊಂಡು ಹೊಡಿತೀನಿ ನಾನೇನೆ, ಅರ್ಥ ಆಯ್ತಾ? ತಾಯಂದ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ತಂಗೀರನ್ನ ಕರ್ಕೊಂಡು ಹೋಗೋಕ್ಕಲ್ಲ, ಹೆಂಡ್ತೀರ್ನಂತೂ ಅದ್ರ ಮೊದಲು ಕರ್ಕೊಂಡು ಹೋಗೋಕ್ಕಾಗಲ್ಲ, ಗರ್ಲ್ ಫ್ರೆಂಡ್ಸ್ನಂತೂ ಬಿಡಿ. ಇನ್ನು ಯಾರ ಜೊತೆ ಸಿನಿಮಾ ನೋಡೋದು ನಾವು? ಅ ಫೇರಿ ಟೇಲ್ ಫಾರ್ ಅಡಲ್ಟ್ಸಾ? ನಾಟ್ ಇವನ್ ಫಾರ್ ಅಡಲ್ಟ್ಸ್. ವಿಮೆನ್ ಕಾಂಟ್ ಇವನ್ ವಾಚ್ ದಿಸ್. 5 ಜನ ಹೀರೋಯಿನ್ಗಳನ್ನ ನೀವು ಕರ್ಕೊಂಡ್ಬಂದು ಪರಭಾಷೆಯವ್ರನ್ನ ನಮ್ಮ ಭಾಷೆಯಲ್ಲಿ ಮರ್ಯಾದೆ ತೆಗಿಯೋಕೆ ಕರ್ಕೊಂಡ್ಬಂದಿದ್ದೀರಾ ಇಲ್ಲಿ. ಹಾಂ, ಏನು ಅಂತ ನೀವು ಆ ಕ್ಯಾರೆಕ್ಟ್ರನ್ನ ಅಷ್ಟು ಇದಾಗಿ ತೋರಿಸಿದ್ದೀರಾ, ವೈಲೆಂಟಾಗಿ? ಹೇಳಿ, ನಮಗೆ ಜಸ್ಟಿಫಿಕೇಶನೇ ಸಿಕ್ಕಿಲ್ಲ. ಯಶ್ ಅವ್ರ ಕ್ಯಾರೆಕ್ಟ್ರು ಆಯಿತಾ, ರಾಯ ಕ್ಯಾರೆಕ್ಟ್ರ್ ಏನಿದೆ, ಅವರು ಅಷ್ಟು ಒಂದು ನೆಗೆಟಿವ್ ಆಗಿ ಕಾಣಿಸೋಕ್ಕೆ ನಮಗೆ ಜಸ್ಟಿಫೈ ಆಗಿಲ್ಲ ಕ್ಯಾರೆಕ್ಟ್ರು. ಅದೆಂಗೆ ನೀವು ಅದನ್ನು ಅಷ್ಟು ಕ್ರೂರವಾಗಿ ತೋರಿಸ್ತೀರ, ನಮ್ಗೆ ಅರ್ಥನೇ ಆಗಿಲ್ಲ. ಓಕೆ, ಸಿನಿಮಾ ನೋಡಿ ಅರ್ಥ ಆಗುತ್ತೆ ಅನ್ನಕ್ಕೆ ನಮಗೆ ಸಿನಿಮಾ ನೋಡೋಕೆ ಇದೇ ಬರ್ತಾ ಇಲ್ವಲ್ಲ. ಏನಂತಾರೆ, ನೀವು ನಮಗೆ ಇನ್ವಿಟೇಷನೇ ಕೊಡ್ತಾ ಇಲ್ಲ, ಸೆಳೆತನೇ ಇಲ್ಲ. ಹೆಣ್ಮಕ್ಳಿಗೆಲ್ಲ ಮಾನ ಮರ್ಯಾದೆ ಕಿತ್ತು ಬಿಸಾಕ್ತಂಗಿದೆ. ಹೆಣ್ಣಿಗೆ ಅಂದ ಇದ್ರೆ ಚಂದ, ಅದು ಅಸ್ತ್ರವಾಗಿ ಯೂಸ್ ಮಾಡ್ಕೋಬೇಡ ಅಂದರೆ ಏನು ಅರ್ಥ ಅದರದ್ದು? ವಾಟ್ ಇಸ್ ದ ಮೀನಿಂಗ್? ಆ್ಯಂಡ್ ಕಿಯಾರ ಅಂತ ಒಂದು ದೊಡ್ಡ ಸ್ಟಾರ್ನ ಇಲ್ಲಿಗೆ ಕರ್ಕೊಂಬಂದು ಟ್ರೈಲರಲ್ಲೇ ನೀವು ಎಷ್ಟು ತಗೋತ್ಯಾ? ಅದು ಬೇಕಿತ್ತ ಟ್ರೈಲರಲ್ಲಿ? ಹಂಗೆ ಅವ್ರನ್ನ ಪ್ರೆಸೆಂಟ್ ಮಾಡೋದು ನೀವು? ಸಿನಿಮಾದಲ್ಲಿ ಇದ್ದಿದ್ರೆ ಇದ್ಕೊಳ್ಳಿ ಬಿಡಿ. ಟ್ರೈಲರು ಅವ್ರನ್ನ ನೀವು ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಹಿಂಗ ಪ್ರೆಸೆಂಟ್ ಮಾಡೋದು? ಹಿಂಗ ಡೈಲಾಗ್ ಬರೆಯೋದು? ಅವ್ರಿಗೇನೋ ಡೈರೆಕ್ಟ್ರಿಗೆ ಪಾಪ ಕನ್ನಡ ಬರಲ್ಲ, ಸರಿ. ಎಷ್ಟು ಕನ್ನಡ ಬರಲ್ವಾ? ಕನ್ನಡದವರೇ ತಾನೆ, ಅಣ್ಣ ತಮ್ಮ ಅಂದ್ಕೊಂಡು ಓಡಾಡಿದವರು. ನಿಮ್ಮ ಅಕ್ಕ ತಂಗಿರ ಬಗ್ಗೆ ನಿಮಗೆ ತಲೆಗೆ ಹೋಗ್ಲಿಲ್ವಾ ಸರ್? ಹೇಳಿ ನನಗೆ. ಆಮೇಲೆ ಅಲ್ಲಿ ಯೂಸ್ ಮಾಡಿರೋದು ಹೆಣ್ಮಕ್ಳನ್ನ ಸೆಕ್ಷುಲೈಸೇಷನ್ಗೆ, ಆಬ್ಜೆಕ್ಟಿಫಿಕೇಷನ್ಗೆ,
ಅರ್ಥ ಆಯ್ತಾ? ಪ್ರಾಪ್ಸ್ ಥರ, ಡೆಕೋರೇಟಿವ್ ಪೀಸ್ಗಳ ಥರ ಯೂಸ್ ಮಾಡಿ. ಇವ್ರು ಮಾತ್ರ ಮೇಲ್ ಈಗೋ ಇಟ್ಕೊಂಡು ಓ ಐ ಆಮ್ ನಾಟ್ ಸಿವಿಲೈಸ್ಡ್ ಅನ್ಕೊಂಡು ನ್ಯೂಡಾಗಿ ನಿಂತುಬಿಟ್ರೆ ಆಗೋಯ್ತಾ? ಅದಕ್ಕೆ ಏನಿದೆ ಅಲ್ಲಿ ಜಸ್ಟಿಫಿಕೇಶನ್? ಅದಕ್ಕಿಂತ ಮುಂಚೆ ಒಂದೇನಾದರೂ ಸೀನ್ ತೋರಿಸ್ಬೇಕಿತ್ತು ಅಥವಾ ಏನೋ ಒಂದು ಯಾವುದೋ ಸೀನು ಫೈನ್, ನೀವು ಈ ಥರ ಆಬ್ಜೆಕ್ಟಿಫೈ ಮಾಡಿದ್ದೀರಾ ಅಂದರೆ ನಾನು ಒಪ್ಕೋತೀನಿ. ಎಲ್ಲ ಸೀನ್ಗಳು ಹಂಗೆ ಇದೆ. ವಾಟ್ ಆರ್ ಯು ಟ್ರೈಂಗ್ ಟು ಪ್ರೂವ್? ವಾಟ್ ಆರ್ ಯು ಟ್ರೈಂಗ್ ಟು ಪ್ರೂವ್ ಹಿಯರ್? ದಟ್ ಗಂಡ್ಮಕ್ಳಿಗೆ ಮಾತ್ರನೇ ಪವರು ಅವು ಇವು ಎಲ್ಲ ಇರೋದು, ಹೆಣ್ಮಕ್ಳೆಲ್ಲ ವೇಸ್ಟ್ ಬಾಡಿಗಳ ಆ್ಯಕ್ಟರ್ಸು, ಇಲ್ಲಿ ಆರ್ಟಿಸ್ಟ್ಸು ಹೆಣ್ಮಕ್ಳು ವೇಸ್ಟ್ಗಳ? ನೀವೇ ಹೇಳಿ ನಮ್ಗದನ್ನು. ಫಸ್ಟ್ ಆಫ್ ಆಲು ನೀವು ಕನ್ನಡದವರಾಗಿರೋದ್ರಿಂದ ನಮಗೆ ಪ್ರಾಬ್ಲಮ್ ಆಗಿರೋದು. ಇದು ಬರೀ ಹಾಲಿವುಡ್ ಸಿನಿಮಾ ಆಗಿದ್ರೆ ನಮ್ಗೇನೂ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಅರ್ಥ ಆಗ್ತಾ ಇದೆಯಾ ನಿಮಗೆಲ್ಲ? ಕನ್ನಡ ಸಿನಿಮಾ ಆಗಿರೋದ್ರಿಂದ ಕನ್ನಡದಲ್ಲಿ ನಾವು ಇದನ್ನೆಲ್ಲ ಒಪ್ಪೋದೇ ಇಲ್ಲ. ಆಮೇಲೆ ನನಗೆ ಅವ್ರನ್ನ ನೀವು ಅಂದರೆ ಅವ್ರು ಡ್ರೆಸ್ ಮಾಡಿರೋದಾಗಲಿ ಅಥವಾ ಬೇರೆ ಏನೋ ಎಕ್ಸ್ಪೋಸ್ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನೀವು ಇಲ್ಲಿ ಒಂದೊಂದು ಹೆಣ್ಮಕ್ಳನ್ನು ಒಂದೊಂದು ಪ್ರಾಪ್ ಆಗಿ ಯೂಸ್ ಮಾಡಿದ್ದೀರಾ. ಅದು ಹೆಂಗೆ ನೀವು ಅದನ್ನು ಮಾಡ್ತೀರಾ ಹೇಳಿ ನನಗೆ? ಇಷ್ಟು ಓಕೆ ಫೈನ್, ಡಾರ್ಕ್ನೆಸ್ಗೂ ಒಂದು ಮಿತಿ ಇದೆ. ಇದಾ ನಿಮ್ಮ ಡಾರ್ಕ್ನೆಸ್ಸು? ಇದಾ ನಿಮ್ಮ ಡಾರ್ಕ್ನೆಸ್ಸು? ಇದಾ ನಿಮ್ಮ ಕನ್ನಡ ಸಿನಿಮಾಲಿ ತೋರ್ಸಕ್ಕೆ ಬರೋದು? ನೀವು ಒಬ್ಬರು ಆಲ್ರೆಡಿ ಸರ್ಸೆದು ಕಾಂಟ್ರವರ್ಸಿ ಅಷ್ಟು ದೊಡ್ಡದಾಗಿ ಕನ್ನಡ ಇಂಡಸ್ಟ್ರಿಗೆ ಇಷ್ಟು ಬ್ಯಾಡ್ ನೇಮ್ ಬಂದಿದೆ. ಈಗ ಇದು ಸೆಕೆಂಡಾ? ಈ ಥರನ ನೀವು ಒಂದು ಹುಡುಗಿರನ್ನ ನೀವು ಆಬ್ಜೆಕ್ಟಿಫೈ ಮಾಡೋದು, ಸೆಕ್ಷುಲೈಸ್ ಮಾಡೋದು, ಈ ಥರ ತೋರಿಸೋದು, ಥೂ ಅಂತ ಅವ್ರು ಉಗಿಯೋದು, ಇವ್ರು ಉಗಿಸ್ಕೊಳ್ಳೋದು, ಈ ಥರನ ಇದನ್ನ ಪ್ರಮೋಟ್ ಮಾಡೋಕ್ಕ ನೀವು ಸಿನಿಮಾ. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ನಾನು, ಅರ್ಥ ಆಯ್ತಾ? ನೀವು ಯಶ್ ಫ್ಯಾನ್ಸ್ ಆಗಿದ್ರೆ ನೀವು ವಿಡಿಯೋ ಮಾಡಿ ಹಾಕಿ ಇದ್ರ ಬಗ್ಗೆ. ಇಲ್ಲಿ ಬಂದು ಅಥವಾ ನಮ್ಮ ಪ್ರೊಫೈಲಿಗೆ ಬಂದು ನಾವು ಹಾಕಿರೋ ವಿಡಿಯೋ ನಮ್ಮ ಅಭಿಪ್ರಾಯದ ಬಗ್ಗೆ. ಅದು ನಿಮಗೆ ಯಾವ ರೈಟ್ಸ್ ಇದೆ ನಮ್ಮ ಅಭಿಪ್ರಾಯಕ್ಕೆ ಕೊಟ್ಟಿರೋದಕ್ಕೆ? ನೀವು ಬಂದು ನಮಗೆ ಹಂಗೆ ಮಾಡಬೇಡಿ. ನೀವು ಯಾರು ಹೇಳಕ್ಕೆ ಅದನ್ನ? ಫ್ಯಾನ್ಸ್ ಆಗಿದ್ದು ನಿಮ್ಮ ಮನೇಲಿ ಇಟ್ಕೊಳ್ಳಿ. ನಾವು ಅಣ್ಣವ್ರ ಫ್ಯಾನ್ಸೇ, ಅದಕ್ಕೆ ಹಿಂಗೆ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ನಿಮಗೆ ಫ್ಯಾಂಡಮ್ ಇದ್ದರೆ ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ಳಿ. ನಾವು ಇಂಡಸ್ಟ್ರಿ ಆ್ಯಸ್ ಅ ಫೆಲೋ ಆರ್ಟಿಸ್ಟ್, ಆ್ಯಸ್ ಅನ್ ಆಡಿಯನ್ಸ್, ಐ ಹ್ಯಾವ್ ಎವ್ರಿ ರೈಟ್ ಟು ಗಿವ್ ಮೈ ಒಪಿನಿಯನ್ ಅಬೌಟ್ ವಾಟ್ ಐ ಫೆಲ್ಟ್. ಟೀಸರ್ ಯಾರಿಗೆ ಹಾಕಿರೋದು, ಟ್ರೇಲರ್ ಯಾರಿಗೆ ಹಾಕಿರೋದು? ಆಡಿಯನ್ಸ್ ನೋಡಲಿ ಅಂತ ತಾನೇ ನಾನು ಆ್ಯಸ್ ಅನ್ ಆಡಿಯನ್ಸ್ ಮಾತಾಡ್ತಾ ಇದ್ದೀನಿ ಫಸ್ಟು. ಸೆಕೆಂಡು, ಆ್ಯಸ್ ಅನ್ ಆ್ಯಕ್ಟರ್, ನನ್ನ ಒಂದು ಫೆಲೋ ಆ್ಯಕ್ಟರ್ಸ್ಗೆ, ಒಂದು ಫೀಮೇಲ್ ಆರ್ಟಿಸ್ಟ್ಗೆ ಪೋರ್ಟ್ರೇ ಮಾಡಿರೋ ರೀತಿ ನನಗೆ ಇಷ್ಟ ಆಗಿಲ್ಲ. ದಿಸ್ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಐ ಹ್ಯಾವ್ ಎವ್ರಿ ರೈಟ್ ಟು ಎಕ್ಸ್ಪ್ರೆಸ್ ಮೈ ಒಪಿನಿಯನ್ಸ್. ಹೂ ಆರ್ ಯು ಟು ಆಸ್ಕ್? ನೀವು ಫ್ಯಾನ್ಸ್ ಆಗಿದೆ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಫ್ಯಾಂಡಮ್ನ ಇಲ್ಲಿ ತೋರಿಸ್ಬೇಡಿ. ಫಸ್ಟ್ ಡೇಟ್ ಓಪನ್ ಆಗುತ್ತಲ್ಲ ಸಿನಿಮಾ, ಅಲ್ಲಿಗೆ ಹೋಗಿ ಥಿಯೇಟ್ರಿಗೆ ಹೋಗಿ ತೋರಿಸಿ ನಿಮ್ಮ ಫ್ಯಾಂಡಮ್. ಅವತ್ತಿನ ದಿವಸ ನೀವು ಯಾರೂ ಪತ್ತೆ ಇರಲ್ಲ. ಇಲ್ಲಿ ಮಾತ್ರ ಹಾರಾಡ್ತೀರಾ ಸೋಷಿಯಲ್ ಮೀಡಿಯಲ್ಲಿ. ಫಸ್ಟ್ ಡೇ ಅಲ್ಲಿ ಸಿನಿಮಾ ಮಲ್ಕೊಳ್ಳುತ್ತೆ. ನಾನು ಇದ್ರ ಬಗ್ಗೆ ಹೇಳ್ತಾ ಇಲ್ಲ, ಮುಂಚೆ ನಡೆದಿರೋದ್ರ ಬಗ್ಗೆ ಹೇಳ್ತಾ ಇರೋದು. ಓ ಅಂತ ಹಾರಾಡ್ತಾರೆ. ಸಿನಿಮಾ ರಿಲೀಸ್ ಆಗಿದ್ದ ದಿವಸ ಯಾರು ಬಂದೇ ಇರಲ್ಲ ಥಿಯೇಟ್ರಿಗೆ. ಇದಾ ನಿಮ್ಮ ಫ್ಯಾಂಡಮ್ಮು? ನಿಮಗೆ ಅಷ್ಟೊಂದು ದರ್ದಿದ್ರೆ, ತಾಕತ್ತಿದ್ರೆ ಹೋಗೊಂದು ವಿಡಿಯೋ ಮಾಡಿ ಹಾಕಿ ನೀವುಗಳು. ನಮ್ಮ ಒಂದು ಇದು ಏನಂತಾರೆ, ನಮ್ಮ ಒಂದು ಅಭಿಪ್ರಾಯ ನಾವು ತಿಳಿಸ್ತಾ ಇರೋದ್ರಿಂದ ನೀವು ನಮಗೆ ಬಂದು ಹಿಂಗೆ ಮಾಡಬೇಡಿ ಅಂತ ಹೇಳಕ್ಕೆ ನೀವುಗಳು ಯಾರು? ನಮ್ಮಿಷ್ಟ ಅದು. ನಾವು ಆ್ಯಸ್ ಅ ಕನ್ನಡ ಇಂಡಸ್ಟ್ರಿ ಇರೋದ್ರಿಂದಾನೇ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇರೋದು. ಆ್ಯಸ್ ಅನ್ ಆರ್ಟಿಸ್ಟ್ ಫಸ್ಟ್ ಆ್ಯಸ್ ಅನ್ ಆಡಿಯನ್ಸ್, ಆಮೇಲೆ ಆ್ಯಸ್ ಅನ್ ಆರ್ಟಿಸ್ಟ್, ಆಮೇಲೆ ಆಲ್ಸೋ ಆ್ಯಸ್ ಅ ಡೈರೆಕ್ಟರ್. ಡೈರೆಕ್ಷನ್ ನಮಗೆ ನಾವು ಹುಟ್ಟಿದಾಗಿನಿಂದ ನೋಡ್ಕೊಂಬಂದಿದ್ದೀವಿ, ಆಯಿತಾ? ನಮ್ಮ ಯಾವ ಸಿನಿಮಾಗಳಲ್ಲೂ, ನಮ್ಮ ತಂದೆ ಮಾಡಿರೋ ಯಾವ ಸಿನಿಮಾಗಳಲ್ಲೂ ಈ ಥರ ಹೆಣ್ಮಕ್ಳನ್ನ ರಾಂಗಾಗಿ ಯೂಸ್ ಮಾಡೇ ಇಲ್ಲ. ಹೆಣ್ಮಕ್ಳನ್ನ ಪ್ರಾಪ್ಸ್ ಆಗಿ ಇಟ್ಕೊಂಡು ಹೂವು ಹಣ್ಣು ಅಂತ ಒಂದು ಸಿನಿಮಾ ಬಂದಿತ್ತು, ದಯವಿಟ್ಟು ಅದನ್ನ ಹೋಗಿ ನೋಡಿ. ಫೆಮಿನಿಸಮ್ ಬಗ್ಗೆ ಹೇಗೆ ಸಿನಿಮಾ ತೆಗಿಬೇಕು, ಅದಕ್ಕೆ ಅವಾರ್ಡ್ ಕೂಡ ಬಂತು. ಅರ್ಥ ಆಯ್ತಾ? ನೀವೇನು ಬೇಕಾದರೂ ಇಲ್ಲಿ ಹಾರಾಡ್ಬೋದು. ನಾವು ನಮ್ಮ ಒಪಿನಿಯನ್ನ ಕೊಟ್ಟಿದ್ದೀವಿ, ಕೊಡ್ತಾ ಇದ್ದೀವಿ. ಅದಕ್ಕೆ ನಿಮಗೇನು ಪ್ರಾಬ್ಲಮ್ಮಾ?
ಆಮೇಲೆ ಇನ್ನೊಂದು ವಿಚಾರ ನಾನು ಹೇಳಬೇಕು. ಕ್ಯಾಮ್ರಾ ಟೆಕ್ನಿಕಲಿ ಮಾತಾಡೋಣ. ಕ್ಯಾಮ್ರಾ ಇಡೀ ಟ್ರೈಲರಲ್ಲಿ ಯಶನ್ ಮಾತ್ರ ಗ್ಲೋರಿಫೈ ಮಾಡುತ್ತೆ ಕ್ಯಾಮ್ರಾ. ಈ ಹುಡುಗಿರೆಲ್ಲ ವೇಸ್ಟ್ ಬಾಡಿಗಳ ಥರ ಓಡಾಡ್ತವ್ರಲ್ಲಿ. ಒಂದು ಬಿಲ್ಡಪ್ ಶಾಟ್ ಒಂದು ಹೀರೋಯಿನ್ಗಿಲ್ಲ. ಅವ್ರು ಯಾರು ಗೊತ್ತಾ, ಕಿಯಾರ ಅವರು ದೊಡ್ಡ ಬಾಲಿವುಡ್ ಸ್ಟಾರ್ ರೀ. ಅವ್ರನ್ನ ಒಂದು ಒಳ್ಳೆ ಎಕ್ಸ್ಟ್ರಾ ಯಾರೋ ಹಿಂದೆ ಓಡಾಡ್ತಾರಲ್ಲ ಒಬ್ರು ಜೂನಿಯರ್ ಆರ್ಟಿಸ್ಟ್, ಹಂಗೆ ತೋರಿಸ್ಬಿಟ್ಟಿದ್ದೀರಾ ಈ ಸಿನಿಮಾದಲ್ಲಿ. ಅವ್ರು ಬಂದು ಉಗಿಯೋದಂತೆ, ನಿನ್ನ ರೇಟ್ ಎಷ್ಟು ಅಂತ ಕೇಳೋದಂತೆ, ಏನಿದೆಲ್ಲ? ಯು ಥಿಂಕ್ ದಿಸ್ ಇಸ್, ಯಾರಾದರೂ ಹೆಣ್ಮಕ್ಳು ಬಂದ್ಬಿಟ್ಟು ಇವ್ರು ಮಾಡಿರೋದು ರೈಟ್ ಅಂತ ನನಗೆ ಹೇಳಿ, ನಾನು ಅವತ್ತು ಮಾತಾಡ್ತೀನಿ. ಯಾರ್ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನಿಮಗೆಲ್ಲ ಮರ್ಯಾದೆ ಇಲ್ಲ. ನಿಮ್ಮನೆ ಹೆಣ್ಮಕ್ಳಿಗೆ ಮರ್ಯಾದೆ ಇಲ್ದಂಗೆ ಆಗೋಯ್ತು ನೀವಿಂಗ್ ಮಾಡೋದು. ಆಮೇಲೆ ಪವರ್ ಡೈನಮಿಕ್ಸ್ನ, ಆಯ್ತಾ, ಪವರ್ ಡೈನಮಿಕ್ಸ್ನ ಇಲ್ಲಿ ಬರೀ ಗಂಡಿಗೆ ತೋರಿಸ್ಬೇಕಾ? ಮೇಲ್ ಆಸ್ಪೆಕ್ಟ್ ಇಂದ ಮಾತ್ರ ಪವರ್ ಡೈನಮಿಕ್ಸ್, ಒಂದು ಫೀಮೇಲ್ಗೂ ಅಲ್ಲಿ ಪವರ್ ಡೈನಮಿಕ್ಸ್ ತೋರಿಸಿಲ್ಲ. ಯಾಕೆ? ಯಶ್ನ ಗ್ಲೋರಿಫೈ ಮಾಡಕ್ಕ, ಅಥವಾ ಮೇಲ್ ಕ್ಯಾರೆಕ್ಟರ್ನ ಗ್ಲೋರಿಫೈ ಮಾಡಕ್ಕ? ಹೆಣ್ಮಕ್ಳು ಏನು ಪಾಪ ಮಾಡಿದ್ದಾರೆ? ನಯನ್ತಾರ ಅಂತ ದೊಡ್ಡ ಆರ್ಟಿಸ್ಟ್ ಅವರು ಒಂದು ಶಾರ್ಟಲ್ಲಿ ಬಂದು ಹಿಂಗೆ ಹೊಟ್ಟೋದ್ರು ಟ್ರೈಲರಲ್ಲಿ. ನಮಗೆ ಕಾಣಿಸಿದ್ದು ಟಾಕ್ಸಿಕ್ ಅಂತ ಗೊತ್ತಾದ್ರೆ, ಇವ್ರು ಬಂದು ಕಿಯಾರಾಗೆ ಮಾನ ಮರ್ಯಾದೆ ತೆಗೆದುಬಿಟ್ಟು ಎಷ್ಟು ತಗೋತೀಯ ಅಂತ ಒಂದು ಯಾರೋ ದಂಧೆ ಹುಡ್ಗಿಂಗ್ ಕೇಳ್ದಂಗೆ ಕೇಳ್ಬಿಟ್ಟು ಅವಳ ಹತ್ರ ಉಗಿಸ್ಕೊಡೋದು, ಆಯ್ತಾ? ಒಂದು ಸೀನ್ ಕಾಣಿಸಿದ್ದು. ಇನ್ನೊಂದು ಸೀನು ಈ ಅಪ್ಪ ಪ್ಯಾಂಟ್ ಬಿಚ್ಕೊಂಡು ನಿಂತಿರೋದು. ಇದು ಎರಡೇ ನಮಗೆ ಕಾಣಿಸಿದ್ದು. ಆ್ಯಂಡ್ ಬೋತ್ ಆಫ್ ದೆಮ್ ಆರ್ ನಾಟ್ ಜಸ್ಟಿಫೈಡ್ ಟು ಮೀ ಆಸ್ ಅನ್ ಆಡಿಯನ್ಸ್. ನೀವು ಫಸ್ಟ್ ಒಂದಷ್ಟು ತೋರಿಸಿದ್ರೆ, ಈಗ ಉಪೇಂದ್ರ ಸಿನಿಮಾದಲ್ಲೂ ಉಪೇಂದ್ರ ಅವರು ಆ ಥರ ಒಂದು ಸೀನ್ ಇಟ್ಟಿದ್ದಾರೆ, ಆಯ್ತಾ? ಬಟ್ ಅದಕ್ಕೆ ಅವರು ಎಷ್ಟು ಆ ಕ್ಯಾರೆಕ್ಟರ್ ಬಗ್ಗೆ ತೋರಿಸಿದ್ದಾರೆ ಅಂತ ಅಂದರೆ ನಮಗೇನೆ ಅದು ಅನ್ನಿಸ್ಬಿಡುತ್ತೆ, ಅಯ್ಯೋ ಹೌದಪ್ಪ ಇದು ಹಿಂಗೆ ಮಾಡುತ್ತೆ ಬಿಡು ಕ್ಯಾರೆಕ್ಟ್ರು ಅಂತ. ನಮಗೆ ಎಲ್ಲೋ ಒಂದು ಕಡೆ ಅವರು ಆ ಕ್ಯಾರೆಕ್ಟರೈಸೇಷನ್ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ರು. ಆ್ಯಂಡ್ ಆ ಒಂದು ಪ್ರಾಸ್ಟಿಟ್ಯೂಟ್ ಕ್ಯಾರೆಕ್ಟರ್ ಪ್ರೇಮ ಅವ್ರ ಅಷ್ಟು ಬ್ಯೂಟಿಫುಲ್, ಮೂತ್ ಕೊಡಬೇಕು ಅನ್ಸುತ್ತೆ ಆ ಸೀನ್ಗೆ, ಈ ಥರ ಉಗಿಬೇಕು ಅಂತ ಅನ್ಸಲ್ಲ. ಆಮೇಲೆ ನಾವು ಯಶ್ನ ಅಪೋಸ್ ಮಾಡ್ತಾ ಇಲ್ಲ. Even I like him as an actor. He's a very good actor. We will always support him when he does good work. ಅರ್ಥ ಆಯ್ತಾ? ಬಟ್ ವೆನ್ ವಿ ಡೋಂಟ್ ಲೈಕ್ ಯೋರ್ ವರ್ಕ್, ವಿ ವಿಲ್ ಟೆಲ್ ಯು. ನಿಮಗೆ ಒಳ್ಳೆಯದನ್ನು ನೀವು ಮಾಡಿದಾಗ ನಿಮಗೆ ನಾವು ಹೊಗಳಬೇಕು ಅಲ್ವಾ? ಹೊಗಳಿಕೆ ನಿಮಗೆ ಬೇಕು. ನೀವು ತಪ್ಪು ಮಾಡುವಾಗ ತೆಗಳಕ್ಕೇನು ತಗೊಳ್ಳೋದು ಕಲ್ತ್ಕೊಳ್ಳಿ. ಈಗ ಸರ್ಸೆದು ಅಷ್ಟು ದೊಡ್ಡ ಕಾಂಟ್ರವರ್ಸಿ ಆಯಿತು, ಆಯಿತಾ? ಪ್ರೇಮ್ ಅವರು ಓಪನ್ ಆಗಿ ಬಂದು ಸಾರಿ ಕೇಳಿದ ಕ್ಷಮಾಪಣೆ, ಅದಕ್ಕೆ ನಾವು ಸಲ್ಯೂಟ್ ಹೊಡಿತೀವಿ. ಅದು ದೊಡ್ಡತನ ಅಂದರೆ. ಅರ್ಥ ಆಯ್ತಾ? ನಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ, ನೀವು ಇಷ್ಟಪಡಿ ಅಂತ ಹೇಳಿದ್ರೆ ಅದು ಹೆಂಗೆ? ನೀವು ಮಾತಾಡಬಾರ್ದು, ನೀವ್ಯಾರು ಇಂಡಸ್ಟ್ರಿ, ಇದೇನಾ ನಿಮ್ಮ ಯಶ್ ಫ್ಯಾನ್ಸ್ ಎಲ್ಲ ನೀವು ಮಾಡೋದು? ನಮ್ಮ ಡಿ ಬಾಸ್ ಫ್ಯಾನ್ಸಿಂದ ಕಲ್ತ್ಕೊಳ್ಳಿ, ಅಥವಾ ನಮ್ಮ ಕಿಚ್ಚ ಅವ್ರ ಫ್ಯಾನ್ಸಿಂದ ಕಲ್ತ್ಕೊಳ್ಳಿ ಹೆಂಗೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಬೇಕು ಫಸ್ಟು ಅಂತ. ಅರ್ಥ ಆಯ್ತಾ? ನೀವು ಯಶ್ ಫ್ಯಾನ್ಸ್ ಎಂಥವ್ರು ಅಂತ ನಿಮ್ಮ ನಡವಳಿಕೆಯಲ್ಲೇ ಗೊತ್ತಾಗುತ್ತಿಲ್ಲಿ. ಅದು ಹೆಂಗೆ ನೀವು ಇಷ್ಟು ದೊಡ್ಡ ನಾವು ರಾಜ್ಕುಮಾರ್ ಫ್ಯಾಮಿಲಿ ಆದಮೇಲೆ ನಮ್ಮ ಫ್ಯಾಮಿಲಿನೇ ಇರೋದು ಇಲ್ಲಿ 3 ತಲೆಮಾರಿನವರು. ನೀವು ಯಾರೋ ಮೊನ್ನೆ ಬಂದಿರೋ ಯಶ್ ಫ್ಯಾನ್ಸ್ ಅಂತಂದರೆ, ನಾವು ಇಲ್ಲಿ ರಾಜ್ಕುಮಾರ್ ಅವ್ರ ಕಾಲದಿಂದ ಇದ್ದವರು. ನಮಗೆ ನೀವು ಹಿಂಗೆ ಮಾತಾಡ್ತೀರಾ ಅಂದರೆ ನಿಮ್ಮ ನಡವಳಿಕೆಗಳು ಹೆಂಗೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಹೆಂಗೆ ಫ್ಯಾನ್ಸ್ ಇರಬೇಕು ಅನ್ನೋದು ಡಿ ಬಾಸ್ ಫ್ಯಾನ್ಸಿಂದ ಕಲ್ತ್ಕೊಳ್ಳಿ, ಇಲ್ಲ ಕಿಚ್ಚ ಅವ್ರ ಫ್ಯಾನ್ಸಿಂದ ಕಲ್ತ್ಕೊಳ್ಳಿ ಹೆಂಗೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಬೇಕು ಅಂತ. ಜಾಸ್ತಿ ಬಂದಿಲ್ಲಿ ಬಾಲ ಬಿಚ್ಚೋದು ಬೇಡ. ನಾನು ಎಂಥವಳು ಅಂತಂದರೆ ನಾನು ಯಾವುದಕ್ಕೂ ಕೇರು ಮಾಡೋದಿಲ್ಲ. ಸೊ ನಿಮ್ಮ ಎನರ್ಜಿಗಳು ವೇಸ್ಟ್ ಆಗ್ತಾ ಇದೆ ಹೊರತು ನನಗೆ ಅದು ಯಾವ ರೀತಿಯೂ ಡಿಫ್ರೆನ್ಸ್ ಆಗಲ್ಲ. ಬಿಕಾಸ್ ಐ ಆಮ್ ಹಿಯರ್ ಟು ಗಿವ್ ಮೈ ಒಪಿನಿಯನ್ ಆ್ಯಂಡ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೆಫಿನೆಟ್ಲಿ ಅಲೌಸ್ ಮೀ ಟು ಡೂ ಇಟ್. If you have problems with it, you go and go and show it out in a better way. Express it somewhere. ನೀವುಗಳು ಎಲ್ಲಾದರೂ ಹೋಗಿ ಎಕ್ಸ್ಪ್ರೆಸ್ ಮಾಡಿ. ನಿಮಗೆ ಅಷ್ಟು ನಿಮ್ಮ ಟಾಕ್ಸಿಕ್ ಮೂವಿ ಮೇಲೆ ಅಷ್ಟು ಇದಿದ್ರೆ
ರಿಲೀಸ್ ದಿನ ನೋಡ್ಕೊಳ್ಳೋಣ ಬಿಡಿ. ನೀವ್ಯಾಕೆ ಬಂದು ನಮ್ಗಿಲ್ಲಿ ನೀವು ಹಿಂಗೆ ಬೈಬೇಡಿ, ನೀವು ಹಿಂಗೆ ಅಂತ ಹೇಳಕ್ಕೆ ನೀವುಗಳು ಯಾರು? ಅಂದರೆ ನಿಮ್ಮ ಪ್ರಾಡಕ್ಟ್ ಮೇಲೆ ನಿಮ್ಗಳಿಗೇನೆ ಕಾನ್ಫಿಡೆನ್ಸ್ ಇಲ್ಲ ಅಂದಂಗಾಯ್ತು ಅಲ್ವಾ? ಯಾರಿಗೆ ಕಾನ್ಫಿಡೆನ್ಸ್ ಇಲ್ವೋ ಅವರೇ ಬಂದು ಹಿಂಗೆ ವ್ಯಾ ಅಂತ ಕಿರ್ಚೋದು. ನಮ್ಮ ಪಾಡಿಗೆ ನಮ್ಮ ಆಡಿಯನ್ಸ್ಗೆ ನಾವು ನಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದೀವಿ. ಅದನ್ನ ಕೇಳಕ್ಕೆ ನೀವುಗಳು ಯಾರು? ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.